ಹಲೋ ಸ್ಟೂಡೆಂಟ್ಸ್, ವೆಲ್ಡರ್ ಟ್ರೇಡ್ಗೆ ಸ್ವಾಗತ. ನಾವು ಈ ಪಾಠದಲ್ಲಿ ಶೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಬಳಸಿಕೊಂಡು 50 mm ಡಯಾಮೀಟರ್ ಮತ್ತು 3 mm ವಾಲ್ ಥಿಕ್ನೆಸ್ ಹೊಂದಿರುವ MS ಪೈಪ್ನ ಮೂಲಕ MS ಪ್ಲೇಟ್ನಲ್ಲಿ ಪೈಪ್ ಫ್ಲೆನ್ ಜಾಯಿನ್ ಮಾಡಲು ಕಲಿಯುತ್ತೇವೆ. ಉದ್ದೇಶ: ಈ ವಿಷಯ ಭಾಗದ ಕೊನೆಯಲ್ಲಿ ನೀವು ಏನು ಕಲಿಯುತ್ತೀರೆಂದರೆ, ಸ್ಕ್ವೇರ್ ಪ್ಲೇಟ್ನಲ್ಲಿ ಆಂತರಿಕ ಮತ್ತು ಬಾಹ್ಯ ವೃತ್ತಗಳನ್ನು ಮಾರ್ಕ್ ಮಾಡಿ ಮತ್ತು ಆಕ್ಸಿಅಸಿಟಿಲಿನ್ ಅನಿಲ ಕತ್ತರಿಸುವಿಕೆಯನ್ನು ಉಪಯೋಗಿಸಿಕೊಂಡು ಆಂತರಿಕ ಮತ್ತು ಬಾಹ್ಯ ವೃತ್ತಗಳನ್ನು ಕತ್ತರಿಸೋದು, ಆಂತರಿಕ ವೃತ್ತಕ್ಕೆ MS ಪೈಪ್ ಸೇರಿಸಿ ಮತ್ತು ಅದನ್ನು ವೆಲ್ಡ್ ಮಾಡೋದು, ಫಸ್ಟ್ ಫ್ಲಾಟ್ ಪೊಸಿಷನ್ ನಲ್ಲಿ ಸ್ಥಾನದಲ್ಲಿ ರೋಲಿಂಗ್ ಆರ್ಕ್ ವೆಲ್ಡಿಂಗ್ ಪ್ರಕ್ರಿಯೆಯನ್ನು ಉಪಯೋಗಿಸಿಕೊಂಡು ಪೈಪ್ ಅನ್ನು ಫ್ಲಾಂಜ್ಗೆ ವೆಲ್ಡ್ ಮಾಡೋದು, ಸ್ಟೀಲ್ ವೈರ್ ಬ್ರಷ್ ಉಪಯೋಗಿಸಿ ಜಾಯಿಂಟ್ಗಳನ್ನು ಶುಚಿ ಮಾಡೋದು, ವೆಲ್ಡ್ ಬೀಡ್ನಲ್ಲಿ ಯಾವುದಾದ್ರೂ ಬಾಹ್ಯ ದೋಷಗಳಿವೆಯಾ ಅಂತ ಪರಿಶೀಲಿಸೋದು. ಈಗ ಶೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರಕ್ರಿಯೆಯನ್ನು ಉಪಯೋಗಿಸಿಕೊಂಡು 50 mm ಇಂಟು 3 mm ವಾಲ್ ಥಿಕ್ನೆಸ್ ಫಸ್ಟ್ ಫ್ಲಾಟ್ ಪೊಸಿಷನ್ ನಲ್ಲಿ MS ಪೈಪ್ ಹೊಂದಿರುವ MS ಪ್ಲೇಟ್ನಲ್ಲಿ ಪೈಪ್ ಫ್ಲಾನ್ ಜಾಯಿಂಟ್ಗೆ ಅಗತ್ಯವಿರುವ ಉಪಕರಣಗಳ ಪಟ್ಟಿ ಇಲ್ಲಿದೆ. ಸ್ಟೀಲ್ ರೂಲ್, ಸ್ಕ್ರೈಬರ್, ಪ್ರಿಕ್ ಪಂಚ್, ಬಾಲ್ ಪೀನ್ ಹ್ಯಾಮರ್, ಫ್ಲಾಟ್ ಫೈಲ್, ಬೆಂಚ್ ವೈಸ್, ಟ್ರೈ ಸ್ಕ್ವೇರ್, ಟಾಂಗ್ಸ್, ಚಿಪ್ಪಿಂಗ್ ಹ್ಯಾಮರ್, ಸ್ಟೀಲ್ ವೈರ್ ಬ್ರಷ್, ಎಲೆಕ್ಟ್ರಾಡ್ ಕೇಬಲ್ ಮತ್ತು ಅರ್ತ್ ಕೇಬಲ್, ಎಲೆಕ್ಟ್ರಾಡ್ ಹೋಲ್ಡರ್, ಎಲೆಕ್ಟ್ರಾಡ್, ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್, SMAW ವೆಲ್ಡಿಂಗ್ ಪ್ಲಾಂಟ್ ಮಿಷಿನ್ ಮತ್ತು ಅವುಗಳ ಸೆಟಪ್ ಆಕ್ಸೆಸರೀಸ್, ಸೀಕ್ ಲ್ಯಾಂಪ್. ನಾವೀಗ ಶೀಲ್ಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ವಿಧಾನವನ್ನು ಉಪಯೋಗಿಸಿಕೊಂಡು 50 mm ಇಂಟು 3 mm ವಾಲ್ ಥಿಕ್ನೆಸ್ ಫಸ್ಟ್ ಫ್ಲಾಟ್ ಪೊಸಿಷನ್ ಅಳತೆಯ MS ಪೈಪ್ ಜೊತೆಗೆ MS ಪ್ಲೇಟ್ನಲ್ಲಿ ಪೈಪ್ ಫ್ಲಾನ್ ಜಾಯಿಂಟ್ಗಾಗಿ ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ಸ್ ನೋಡೋಣ. 50 mm ಡಯಾಮೀಟರ್ ಮತ್ತು 3 mm ವಾಲ್ ಥಿಕ್ನೆಸ್ ಇರೋ ಫುಲ್ ಲೆಂತ್ MS ಪೈಪ್ ಅನ್ನು ತೆಗೆದುಕೊಳ್ಳಿ. MS ಪೈಪ್ ಮೇಲೆ 50 mm ಉದ್ದವನ್ನು ಮಾರ್ಕ್ ಮಾಡಲು ರೂಲರ್ ಮತ್ತು ಸ್ಕ್ರೈಬರ್ ಉಪಯೋಗಿಸಿ. ಹ್ಯಾಕ್ಸಾ ಉಪಯೋಗಿಸಿ MS ಪೈಪ್ ಅನ್ನು ಕತ್ತರಿಸಿ. ಫೈಲ್ನಿಂದ ಅಂಚುಗಳನ್ನು ಡಿಬರ್ ಮಾಡಿ ಮತ್ತು ಸ್ವಚ್ಛವಾದ ಫಿನಿಶ್ ಅನ್ನು ಖಾತ್ರಿ ಮಾಡಿಕೊಳ್ಳಿ. ಗ್ಯಾಸ್ಕಟ್ ಫ್ಲಾನ್ ಜೊತೆಗೆ ಪೈಪ್ ಅನ್ನು ಟ್ಯಾಕ್ ಮಾಡುವಾಗ ಅದನ್ನು ಪರ್ಪೆಂಡಿಕ್ಯುಲರ್ಲಿ ಮೇಂಟೈನ್ ಮಾಡಲಾಗಿದೆ ಅಂತ ಖಚಿತಪಡಿಸಿಕೊಳ್ಳಿ. ಟ್ಯಾಕಿಂಗ್ ಮಾಡುವಾಗ 4 mm ಡಯಾಮೀಟರ್ ಎಲೆಕ್ಟ್ರಾಡ್ ಬಳಸಿ. ವಿದ್ಯುತ್ ಪ್ರವಾಹವನ್ನು 120 ಆಂಪ್ಸ್ಗೆ ಹೊಂದಿಸಿ. ಫ್ಲಾನ್ ಜಾಯಿಂಟ್ನ ಇನ್ನೊಂದು ಬದಿಯಲ್ಲಿ 4 ಸ್ಥಳಗಳಲ್ಲಿ ಟ್ಯಾಕಿಂಗ್ ಮಾಡಿ. 3 ರಿಂದ 3.5 mm ಫಿಲೆಟ್ ಗಾತ್ರವನ್ನು ಕಾಪಾಡಿಕೊಳ್ಳಿ. ಬುಲೆಟ್ ಪಾಯಿಂಟ್ಗಳಲ್ಲಿ ತಿಳಿಸಿದ ಶೀಲ್ಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಅನ್ನು ಉಪಯೋಗಿಸಿಕೊಂಡು MS ಪೈಪ್ ಡಯಾ 50 mm ಇಂಟು 3 mm WT ಫಸ್ಟ್ ಫ್ಲಾಟ್ ಪೊಸಿಷನ್ ಜೊತೆಗೆ MS ಪ್ಲೇಟ್ನಲ್ಲಿ ಪೈಪ್ ಫ್ಲಾನ್ ಜಾಯಿಂಟ್ನ ವೆಲ್ಡಿಂಗ್ ಪ್ರಕ್ರಿಯೆಯನ್ನು ಮಾಡುವ ಹಂತಗಳನ್ನು ಈಗ ತಿಳಿಸುತ್ತೇನೆ. ಜಾಯಿಂಟ್ ಅನ್ನು 1G ರೋಲಿಂಗ್ ಸ್ಥಾನದಲ್ಲಿ ವೆಲ್ಡ್ ಮಾಡಲು ವೆಲ್ಡ್ ಫಿಕ್ಸ್ಚರ್ ಉಪಯೋಗಿಸಿ. ವೆಲ್ಡ್ ಫಿಕ್ಸ್ಚರ್ ನಲ್ಲಿ ಟ್ಯಾಕ್ ವೆಲ್ಡೆಡ್ ಜಾಯಿಂಟ್ ಅನ್ನು ಸೆಕ್ಯೂರ್ ಮಾಡಿ. ಒನ್ ಜಿ ಸ್ಥಾನದಲ್ಲಿ ವೆಲ್ಡಿಂಗ್ ಮಾಡಕ್ಕೆ ಅನುಕೂಲಕರವಾಗಿ ಮಾಡಿ ಮತ್ತು ವೆಲ್ಡ್ ಅನ್ನು 4 ವಿಭಾಗಗಳಲ್ಲಿ ಮಾಡಿ ಮುಗಿಸಿ. 1, 2, 3, 4. ಶಾರ್ಟ್ ಆರ್ಕ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮತ್ತು ಪ್ಲೇಟ್ ಮತ್ತು ಪೈಪ್ ಮೇಲ್ಮೈಗಳ ನಡುವೆ 45 ಡಿಗ್ರಿ ಎಲೆಕ್ಟ್ರಾಡ್ ಆಂಗಲ್ ಇಡಿ. ಡಿಸ್ಟೋರ್ಷನ್ ಅನ್ನು ನಿಯಂತ್ರಿಸಕ್ಕೆ ಸಹಾಯ ಮಾಡಲು ವೆಲ್ಡ್ ಅನುಕ್ರಮವನ್ನು ಅನುಸರಿಸಿ. ಮೊದಲ ಸೆಗ್ಮೆಂಟ್ ಒಂದನ್ನು ಡೌನ್ ಹ್ಯಾಂಡ್ ಭಂಗಿಯಲ್ಲಿ ವೆಲ್ಡಿಂಗ್ ಮಾಡೋ ಮೂಲಕ ಆರಂಭ ಮಾಡಿ.
ವೆಲ್ಡ್ ಬೀಡ್ ಸ್ಲ್ಯಾಗ್ ಅನ್ನು ಚಿಪ್ಪಿಂಗ್ ಸುತ್ತಿಗೆಯಿಂದ ತೆಗೆಯಿರಿ. ಸ್ಟೀಲ್ ವೈರ್ ಬ್ರಷ್ ನಿಂದ ವೆಲ್ಡ್ ಅನ್ನು ಶುಚಿ ಮಾಡಿ. ಜಾಯಿಂಟ್ ಗಳನ್ನು 180 ಡಿಗ್ರಿಗಳಷ್ಟು ತಿರುಗಿಸಿ ಮತ್ತು ಸೆಗ್ಮೆಂಟ್ 2 ಅನ್ನು ಡೌನ್ ಹ್ಯಾಂಡ್ ಪೊಸಿಷನ್ ನಲ್ಲಿ ವೆಲ್ಡ್ ಮಾಡಿ. ವೆಲ್ಡ್ ಬೀಡ್ ಸ್ಲ್ಯಾಗ್ ಅನ್ನು ಚಿಪ್ಪಿಂಗ್ ಸುತ್ತಿಗೆಯಿಂದ ತೆಗೆಯಿರಿ. ಸ್ಟೀಲ್ ವೈರ್ ಬ್ರಷ್ ನಿಂದ ವೆಲ್ಡ್ ಅನ್ನು ಶುಚಿ ಮಾಡಿ. ಫಿಕ್ಸ್ಚರ್ ಮೇಲೆ ಜಾಯಿಂಟ್ ಅನ್ನು ತಿರುಗಿಸುವ ಮೂಲಕ ವೆಲ್ಡಿಂಗ್ ಆಗಿ ಸೆಗ್ಮೆಂಟ್ ಗಳನ್ನು ಡೌನ್ ಹ್ಯಾಂಡ್ ಪೊಸಿಷನ್ ನಲ್ಲಿ ತಂದು ಸೆಗ್ಮೆಂಟ್ 3 ಅನ್ನು ವೆಲ್ಡ್ ಮಾಡಿ. ಕ್ರಾಟರ್ ಫಿಲ್ಲಿಂಗ್ ಮತ್ತು ರೂಟ್ ಪೆನೆಟ್ರೇಷನ್ ನಲ್ಲಿ ಕಂಟಿನ್ಯೂಟಿ ಖಚಿತಪಡಿಸಿಕೊಳ್ಳೋಕೆ ವೆಲ್ಡ್ ಡೆಪಾಸಿಟ್ ಹಿಂದಿನ ಡೆಪಾಸಿಟ್ ಗಿಂತ ಸುಮಾರು 10 mm ದೂರವನ್ನು ಆವರಿಸಬೇಕು. ವೆಲ್ಡ್ ಬೀಡ್ ಸ್ಲ್ಯಾಗ್ ಅನ್ನು ಚಿಪ್ಪಿಂಗ್ ಸುತ್ತಿಗೆಯಿಂದ ತೆಗೆಯಿರಿ. ಸ್ಟೀಲ್ ವೈರ್ ಬ್ರಷ್ ನಿಂದ ವೆಲ್ಡ್ ಅನ್ನು ಶುಚಿ ಮಾಡಿ. ಅದೇ ತರ ಫಿಕ್ಸ್ಚರ್ ಮೇಲೆ ಜಾಯಿಂಟ್ ಅನ್ನು ತಿರುಗಿಸುವ ಮೂಲಕ ವೆಲ್ಡಿಂಗ್ ಸೆಗ್ಮೆಂಟ್ ಅನ್ನು ಡೌನ್ ಹ್ಯಾಂಡ್ ಸ್ಥಾನದಲ್ಲಿ ವೆಲ್ಡಿಂಗ್ ಮಾಡಕ್ಕೆ ತಂದು ಸೆಗ್ಮೆಂಟ್ 4 ಅನ್ನು ವೆಲ್ಡ್ ಮಾಡಿ. ಕ್ರಾಟರ್ ಫಿಲ್ಲಿಂಗ್ ಮತ್ತು ರೂಟ್ ಪೆನೆಟ್ರೇಷನ್ ನಲ್ಲಿ ಕಂಟಿನ್ಯೂಟಿ ಖಚಿತಪಡಿಸಿಕೊಳ್ಳೋಕೆ ವೆಲ್ಡ್ ಡೆಪಾಸಿಟ್ ಹಿಂದಿನ ಡೆಪಾಸಿಟ್ ಗಿಂತ ಸುಮಾರು 10 mm ದೂರವನ್ನು ಆವರಿಸಬೇಕು. ವೆಲ್ಡ್ ಬೀಡ್ ಸ್ಲ್ಯಾಗ್ ಅನ್ನು ಚಿಪ್ಪಿಂಗ್ ಸುತ್ತಿಗೆಯಿಂದ ತೆಗೆಯಿರಿ. ಸ್ಟೀಲ್ ವೈರ್ ಬ್ರಷ್ ನಿಂದ ವೆಲ್ಡ್ ಅನ್ನು ಶುಚಿ ಮಾಡಿ. ವೆಲ್ಡ್ ಗೇಜ್ ನಿಂದ ಫಿಲೆಟ್ ಗಾತ್ರವನ್ನು ಪರಿಶೀಲಿಸಿ. ಶೀಲ್ಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಅನ್ನು ಬಳಸಿಕೊಂಡು MS ಪೈಪ್ ಡಯಾ 50 mm x 3 mm ಫಸ್ಟ್ ಫ್ಲಾಟ್ ಪೊಸಿಷನ್ ನೊಂದಿಗೆ MS ಪ್ಲೇಟ್ ನಲ್ಲಿ ಪೈಪ್ ಫ್ಲಾನ್ ಜಾಯಿಂಟ್ ನ ವೆಲ್ಡಿಂಗ್ ಪ್ರಕ್ರಿಯೆಯನ್ನು ಮಾಡುವ ಹಂತಗಳ ಪ್ರಮುಖ ಅಂಶಗಳನ್ನು ನಾವೀಗ ನೋಡೋಣ. ಗ್ಯಾಸ್ ಕಟ್ಟಿಂಗ್ಗೆ ಅಗತ್ಯವಾದ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಶ್ರದ್ಧೆಯಿಂದ ಅನುಸರಿಸಲಾಗಿದೆ ಅಂತ ಖಚಿತಪಡಿಸಿಕೊಳ್ಳಿ. ಟ್ಯಾಕಿಂಗ್ ಮಾಡುವಾಗ ಪೈಪ್ ಅನ್ನು ಪ್ಲೇಟ್ ಮೇಲ್ಮೈಗೆ 90 ಡಿಗ್ರಿ ಕೋನದಲ್ಲಿ ಇಟ್ಟಿದ್ದೀರಾ ಅಂತ ಪರಿಶೀಲಿಸಿ. ವೆಲ್ಡಿಂಗ್ ಸಮಯದಲ್ಲಿ ಪ್ರತಿ ಸೆಗ್ಮೆಂಟ್ ನ ಕೊನೆಯಲ್ಲಿ ಸರಿಯಾದ ಕ್ರಾಟರ್ ಫಿಲ್ಲಿಂಗ್ ಇದೆ ಎಂದು ಖಚಿತಪಡಿಸಿಕೊಳ್ಳಿ. ಆರ್ಕ್ ವೆಲ್ಡಿಂಗ್ ಮತ್ತು ಡಿಸ್ಲ್ಯಾಗಿಂಗ್ ಸಮಯದಲ್ಲಿ ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಜಾರಿಗೊಳಿಸಿ. ತಪಾಸಣೆ ಪ್ರಕ್ರಿಯೆಯಲ್ಲಿ ಗುರುತಿಸಬಹುದಾದ ದೋಷಗಳನ್ನು ಸಹ ಪರಿಗಣಿಸೋಣ. ಕ್ರ್ಯಾಕ್ಸ್, ಸ್ಪ್ಯಾಟರ್ಸ್, improper bead, undercuts, improper fusion. ನೀವೇನು ಕಲಿತೇವೆಂದರೆ ಸ್ಕ್ವೇರ್ ಪ್ಲೇಟ್ನಲ್ಲಿ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸರ್ಕಲ್ಸ್ಗಳನ್ನು ಮಾರ್ಕ್ ಮಾಡಿ ಅವುಗಳನ್ನು ಆಕ್ಸಿ ಅಸೆಟೈಲಿನ್ ಗ್ಯಾಸ್ ಕಟ್ಟಿಂಗ್ ಬಳಸಿ ಕತ್ತರಿಸಿ. ಸ್ಟೀಲ್ ವೈರ್ ಬ್ರಷ್ ಬಳಸಿ ಜಾಯಿಂಟ್ ಅನ್ನು ಸ್ವಚ್ಛಗೊಳಿಸಿ.
ಏನಾದರೂ ಎಕ್ಸ್ಟರ್ನಲ್ ಡಿಫೆಕ್ಟ್ಸ್ ಇದೆಯೇ ಎಂದು ವೆಲ್ಡ್ ಬೀಡನ್ನು ಪರೀಕ್ಷಿಸಿ.